ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮಾಹಿತಿ ಕೊಡೋದಂದರೆ ಓವರಿನ್ ಸಿಸ್ಟ್ ಅಂದರೆ ಏನು, ಅಂದರೆ ಹೆಣ್ಮಕ್ಳಲ್ಲಿ ಸಿಸ್ಟು ಅಂತ ಕೇಳ್ಪಡ್ತೀವಿ. ಅಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ಅಥವಾ ನಾನ್ ಇನ್ಫರ್ಟಿಲಿಟಿ ಅಂದರೆ ಏನು, ಮಗುಗೋಸ್ಕರ ಅಂತ ಬಂದಾಗ ಸಿಸ್ಟ್ ಬರೋದಲ್ಲ, ಬೇರೆಯವ್ರಿಗೂ ಬರುತ್ತೆ ಸಿಸ್ಟದು. ಸಿಸ್ಟ್ ಅಂದರೆ ಏನು? ಈಗ ಎವ್ರಿ ಮಂತಲ್ಲಿ ಹೆಣ್ಮಕ್ಳಿಗೆ ಮುಟ್ಟಾಗುತ್ತೆ, ತಿಂಗಳಿಗಾಗುತ್ತೆ ಅಥವಾ 1.5 ತಿಂಗಳಿಗೆ ಆಗ್ಬೋದು ಅಥವಾ 2 ತಿಂಗಳು ಆಗ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನ್ಸು ಕರೆಕ್ಟಾಗಿ ರಿಲೀಸ್ ಆದಾಗ ಕರೆಕ್ಟಾಗಿ ಮುಟ್ಟಾಗುತ್ತೆ, ಎಗ್ಗು ರಿಲೀಸ್ ಆಗುತ್ತೆ ಮಧ್ಯದಲ್ಲಿ, ಅಂದರೆ 14-16 ದಿವಸ ಮಧ್ಯದಲ್ಲಿ ಮೊಟ್ಟೆ ರಿಲೀಸ್ ಆಗುತ್ತೆ. ಆಮೇಲೆ ಆ ಟೈಮ್ ಬಂದಾಗ ಮತ್ತೆ ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಅದು ಪೀರಿಯಡ್ ಆಗುತ್ತೆ. ಬಟ್ ಕೆಲವು ಹೆಣ್ಮಕ್ಳು ಏನಾಗುತ್ತೆ ಅಂದರೆ ಹಾರ್ಮೋನ್ಸು ಕರೆಕ್ಟಾಗಿ ಬರದೇ ಇದ್ದಾಗ ಅದು ಎಗ್ಗು ದೊಡ್ಡದಾಗಿ ಒಡೆಯದೇನೆ ಹಾಗೆ ಕೂತ್ಕೊಳ್ಳುತ್ತೆ. ಅದು ಫಂಕ್ಷನಲ್ ಸಿಸ್ಟ್ ಅಂತಾರೆ. ಅಂದ್ರೇನು, ಈ ಸಿಸ್ಟ್ ಅಂದರೆ ಏನು ಅಂತ ಹೇಳೋಕ್ಕೆ ಅಂದರೆ, ಕೆಲವರಿಗೆ ಮುಟ್ಟು ಎವ್ರಿ ಮಂತ್ ಬರ್ತಾ ಇದ್ದಂಗೆಲ್ಲ ಒಂದೊಂದು ತಿಂಗಳು ಏರುಪೇರು ಆದಾಗ ಓವರಿನ್ ಸಿಸ್ಟ್ ಬರುತ್ತೆ. ಇದು ಸಿಸ್ಟು ಕಾರಣಗಳಂದರೆ ಹಾರ್ಮೋನ್ಸಿಂದ ಅಪ್ಪು ಡೌನ್ ಆದಾಗ ಮಾತ್ರ ಬರುತ್ತೆ, ಅಥವಾ ಓವಲೇಷನ್ ಆಗದೇ ಇದ್ದಾಗ, ಅಥವಾ ಸಿಸ್ಟು ಕೆಲವೊಂದು ಎಂಡೋಮೆಟ್ರಿಯಲ್ ಸಿಸ್ಟ್ ಇರುತ್ತೆ, ಅಥವಾ ಇನ್ಫೆಕ್ಟೆಡ್ ಸಿಸ್ಟ್ ಇರುತ್ತೆ, ಅಥವಾ ಕೆಲವೊಂದು ಪ್ಯಾರಾ ಓವರಿನ್ ಸಿಸ್ಟ್ ಇರುತ್ತೆ. ಅಂದ್ರೇನು, ಓವರಿಯ ಹೊರಭಾಗದಲ್ಲಿರುವಂಥ ಸಿಸ್ಟು. ಕೆಲವೊಂದು ಸಿಸ್ಟು ಮತ್ತೆ ರಿಕರೆಂಟ್ ಆಗ್ತಾ ಇರುತ್ತೆ, ಅಂದರೆ ಎಗ್ಗು ಹೊಡಿದೇನೆ ಲೂಟಿನೈಸ್ಡ್ ಅನ್ರಪ್ಚರ್ಡ್ ಫಾಲಿಕಲ್ ಸಿಂಡ್ರೋಮ್ ಅಂತಾರೆ ಇದಕ್ಕೆ. ಅಂದರೆ ಆ ಎಗ್ಗು ಒಡೆದು ದೊಡ್ಡದಾಗ್ತಾ ಹೋಗುತ್ತೆ, ಅದರಿಂದ ಹಾರ್ಮೋನ್ಸ್ ಅದಕ್ಕೆ ಬಂದು ಬಾಡಿಯಿಂದನೂ ಬಂದ್ರೂ ಅದು ಒಡೆಯೋಕ್ಕೆ ಸಾಧ್ಯ ಇರೋದಿಲ್ಲ. ಅಂಥ ಟೈಮಲ್ಲಿ ಓವರಿನ್ ಸಿಸ್ಟ್ ಪರ್ಸಿಸ್ಟ್ ಆಗುತ್ತೆ, ಅದಕ್ಕೆ ಪರ್ಸಿಸ್ಟೆಂಟ್ ಓವರಿನ್ ಸಿಸ್ಟ್ ಅಂತಾರೆ. ಸಿಸ್ಟ್ ಅಪಾಯಕಾರಿನಾ? ಖಂಡಿತವಾಗಿ ನೋಡಿ, ರಿಪ್ರೊಡಕ್ಟಿವ್ ಏಜಲ್ಲಿದ್ದಾಗ ಯಾವತ್ತೂ ಅಪಾಯಕಾರಿ ಇಲ್ಲ. ಅದು ಫಂಕ್ಷನಲ್ ಸಿಸ್ಟ್ ಅಂತಾರೆ. ಅಂದ್ರೆ ಇದು ಒಂದು ಸಿಕ್ರಿಟಿಂಗ್ ಹಾರ್ಮೋನ್ಸ್, ನಿಮಗೆ ಬಾಡಿ ದೇಹಕ್ಕೆ ಕೆಲವೊಂದು ಒಳ್ಳೆಯ ಹಾರ್ಮೋನ್ಸನ್ನು ಸಿಕ್ರಿಟ್ ಮಾಡೋಂಥದ್ದು ಸಿಸ್ಟ್ ಇದು. ಅದರಿಂದ ಯಾವುದೇ ಕಾರಣದಿಂದ ನಿಮಗೆ ಹಾನಿಕರ ಅಲ್ಲ. ಬಟ್ ಅದು ಚಿಕ್ಕದಿದ್ದಾಗ ಏನು ತೊಂದರೆ ಇಲ್ಲ, ಬಟ್ ದೊಡ್ಡದಾದಾಗ ಹಾನಿಕರ ಆಗುತ್ತೆ. ಯಾಕೆಂದರೆ ಎಷ್ಟೊಂದು ಸಲ ದೊಡ್ಡದಾದಾಗ ಅದು ತಂತಲ್ಲಿ ರೊಟೇಟ್ ಆಗುತ್ತೆ, ಟಾರ್ಷನ್ ಅಂತಾರೆ ಅದಕ್ಕೆ. ಮತ್ತು ಅದು ಒಂದ್ಸಲ ರಪ್ಚರ್ ಆಗ್ಬೋದು, ಸಡನ್ನಾಗಿ ಪೇನ್ ಬರ್ಬೋದು. ಅದಕ್ಕೆ ಆ ಮಿತವಯದಲ್ಲಿ ಬೆಳೆದರೆ, ಅಂದರೆ ಆ ಸೈಜು ಲಿಮಿಟೆಡ್ ಆಗಿದ್ದರೆ ಏನೂ ತೊಂದರೆ ಇರಲ್ಲ. ಈಗ ಅದಕ್ಕಿಂತ ಲಿಮಿಟೆಡ್ ಅಂದರೆ ಎಷ್ಟು ಸೈಜ್ ಇರಬೇಕು? ಸೈಜು ಬಿಲೋ 3 ಸೆಂಟಿಮೀಟರ್ ಇದ್ದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. 3ರಿಂದ ಮೇಲೆ ಹೋದಂಗೆಲ್ಲ 6, 8, 10 ಎಲ್ಲ ಆದಂಗೆಲ್ಲ ಒಂದು ಪ್ರೆಷರ್ ಸಿಂಪ್ಟಮ್ ಬರುತ್ತೆ. ದೊಡ್ಡ ಗಡ್ಡೆ ಆದಾಗ ಆ ಕಡೆ ತುಳಾಡ್ತಾ ಇರುತ್ತೆ, ಮತ್ತು ಪೇನ್ ಬರ್ತಾ ಇರುತ್ತೆ, ಪೀರಿಯಡ್ ಟೈಮಲ್ಲಿ ಬರುತ್ತೆ, ಹಿಂಗೆ ಅಡ್ಡಾಡಿದ್ರೆ ಬರುತ್ತೆ, ಇದ್ದಾದ್ರೆ ಬರುತ್ತೆ, ಈ ಥರ ಎಲ್ಲ ಪೇನ್ ಬರುತ್ತೆ. ಸಿಸ್ಟನ್ನು ಹೇಗೆ ತಡೆಗಟ್ಟಬಹುದು? ಸಪೋಸ್ ನಿಮಗೆ ಫಂಕ್ಷನಲ್ ಸಿಸ್ಟ್ ಅಂತ ಹೇಳ್ತೀವಲ್ಲ, ಅಂದರೆ ಮುಟ್ಟು ತಿಂಗಳು ಬರ್ತಾ ಇದ್ದಂಗೆಲ್ಲ ಅಥವಾ ಏರುಪೇರು ಆದಾಗ ಮಾತ್ರ ಸಿಸ್ಟ್ ಬರುತ್ತಲ್ಲ, ಆ ಫಂಕ್ಷನಲ್ ಸಿಸ್ಟು ಒಂದೊಂದು ತಿಂಗಳು ಬರುತ್ತೆ, ಒಂದೊಂದು ತಿಂಗಳು ಬರೋಲ್ಲ. ಅದರಿಂದ ಯಾವುದೇ ರೀತಿ ಹಾನಿಕರ ಇಲ್ಲ. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ಚಿಂತನೆ ಮಾಡಬೇಡಿ, ಅದ್ರ ಬಗ್ಗೆ ಯಾವುದೇ ಕಾಳಜಿ ವಹಿಸ್ಬೇಡಿ. ಬಟ್ ಯಾವಾಗ ನಾನ್ ಫಂಕ್ಷನಲ್ ಸಿಸ್ಟು ಅಂದ್ರೇನು, ಆ ಸಿಸ್ಟ್ ಸೈಜ್ ಬಿಯಾಂಡ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆದರೆ ನಾವು ಅದ್ರ ಬಗ್ಗೆ ವರಿ ಮಾಡಬೇಕು. ಅದಕ್ಕೇನು ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ಮೀಟ್ ಮಾಡಿದಾಗ ಸ್ಕ್ಯಾನಿಂಗ್ ಮಾಡ್ತೀವಿ, ಅಂದರೆ TVS ಸ್ಕ್ಯಾನಿಂಗ್ ಮಾಡ್ತೀವಿ, ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಮಾಡಿದಾಗ ಆ ಯೂಟ್ರಸ್ ಸೈಜ್ ನೋಡ್ತೀವಿ, 2 ಕಡೆ ಓವರಿ ನೋಡ್ತೀವಿ, ಅಲ್ಲಿ ಸಿಸ್ಟ್ ಗೊತ್ತಾಗುತ್ತೆ. ಆ ಸಿಸ್ಟನ್ನು ಮೆಜರ್ ಮಾಡ್ತೀವಿ. ಆ ಸಿಸ್ಟ್ ಯಾವ ಥರ ಇದೆ ಅಂತ ಕೇಳಬೇಕಾಗುತ್ತೆ. ಡಾಕ್ಟರ್ ಹೇಳ್ತಾರೆ ಇದು ಕ್ಲಿಯರ್ ಸಿಸ್ಟ್, ಅಂದ್ರೇನು ವಾಟರ್ ಮಾತ್ರ ಕಂಟೆಂಟ್ ಇದೆ, ಇಲ್ಲ ಒಳಗಡೆ ಬ್ಲಡ್ ಕುತ್ಕೊಂಡಿದೆ, ಹಿಮರಾಜಿಕ್ ಸಿಸ್ಟ್ ಅಂತಾರೆ, ಇಲ್ಲ ಎಂಡೋಮೆಟ್ರಿಯಲ್ ಸಿಸ್ಟ್ ಅಂತಾರೆ. ಅಂದರೆ ಒಳಗಡೆ ಹಳೆಯ ಮೆನ್ಸ್ಟ್ರುಯಲ್ ಬ್ಲಡ್ ಕುತ್ಕೊಂಡು ಬೆಳೀತಾ ಹೋಗ್ತಾ ಇರುತ್ತೆ, ಅಂದರೆ 4, 5 ವರ್ಷ 8 ವರ್ಷದಿಂದ ಹಾಗೆ ಇರ್ತಾ ಇರುತ್ತೆ, ಅದು ಒಳಗಡೆ ಗಟ್ಟಿ ಆಗುತ್ತೆ, ಅದು ಎಂಡೋಮೆಟ್ರಿಯಲ್ ಸಿಸ್ಟ್ ಅಂತಾರೆ. ಇನ್ನೊಂದು ಪಸ್ ಇರ್ಬೋದು, ಅಥವಾ ಒಳಗಡೆ ಪಸ್ ಕುತ್ಕೊಂಡಿರ್ಬೋದು, ಅಥವಾ ಇನ್ನೊಂದು ಹಿಮರಾಜಿಕ್ ಸಿಸ್ಟ್ ಅಂತ ಇರ್ಬೋದು. ಇನ್ನೊಂದು ಕೆಲವೊಂದು ರೇರಾಗಿ ಕ್ಯಾನ್ಸರ್ ಸಿಸ್ಟ್ ಇರುತ್ತೆ, ಓವರಿನ್ ಕ್ಯಾನ್ಸರ್ ಅಂತ ಕೇಳ್ತೀವಲ್ಲ ಅದೂ ಇರುತ್ತೆ. ಇನ್ನೊಂದು ಡರ್ಮಾಡ್ ಸಿಸ್ಟ್ ಅಂತ ಕೇಳ್ತೀವಿ. ಅಂದ್ರೇನು, ಆ ಡರ್ಮಾಡ್ ಸಿಸ್ಟ್ ಅಂದರೆ ಅಲ್ಲಿ ಏನಂದರೆ ಒಳಗಡೆ ಗಟ್ಟಿ ಪದಾರ್ಥ ಇರುತ್ತೆ, ಹೇರ್ಸ್ ಇರುತ್ತೆ, ಬೋನ್ಸ್ ಇರುತ್ತೆ, ಸೆಬೇಸಸ್ ಮಟೀರಿಯಲ್ ಇರುತ್ತೆ. ಸೊ ಅದನ್ನು ಕ್ಯಾಟಗರೈಸ್, ಅಂದರೆ ಯಾವ ಥರ ಸಿಸ್ಟ್ ಇದೆ ಅನ್ನೋದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಮಾಡ್ತೀವಿ, ಅವಾಗ ಮಾತ್ರ ನಮ್ಗೆ ಕನ್ಫರ್ಮ್ ಆಗುತ್ತೆ ಯಾವ ಥರ ಇದೆ. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಏನು ಫಂಕ್ಷನಲ್ ಸಿಸ್ಟ್ ಇದ್ದರೆ ಏನು ಬೇಡ, ಮನೆಗೆ ಹೋಗಿ ಮಾತ್ರೆ ಕೊಡ್ತೀವಿ, ಬನ್ನಿ ನೆಕ್ಸ್ಟ್ ಮಂತ್ ಅಂತೀವಿ. ಸಪೋಸ್ ಅದು ಫಂಕ್ಷನಲ್ ಸಿಸ್ಟಿಂದ ಬಿಟ್ಬಿಟ್ಟು ಬೇರೆ ಇದ್ದರೆ, ಅಂದರೆ ಎಂಡೋಮೆಟ್ರಿಯಲ್ ಸಿಸ್ಟ್ ಇರ್ಬೋದು, ಡರ್ಮಾಡ್ ಇರ್ಬೋದು, ನಾನ್ ಫಂಕ್ಷನಲ್ ಸಿಸ್ಟ್ ಇರ್ಬೋದು, ಹಿಮರಾಜಿಕ್ ಸಿಸ್ಟ್ ಇರ್ಬೋದು, ಅಥವಾ ಕ್ಯಾನ್ಸರಸ್ ಓವರಿನ್ ಟ್ಯೂಮರ್ ಇರ್ಬೋದು. ಅಂದರೆ ಕ್ಯಾನ್ಸರ್ಸ್ ಹೆಂಗೆ ಕಂಡುಹಿಡಬೇಕು? ಸ್ಕ್ಯಾನಿಂಗ್ ಮುಖಾಂತರ CT MRI ಮಾಡ್ತೀವಿ. ಒಳಗಡೆ ಎಲ್ಲ ಪಾಪ್ಯುಲರ್ ಪ್ರೊಜೆಕ್ಷನ್ಸ್ ಇರುತ್ತೆ, ಗ್ರೋತ್ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ. ಮತ್ತು ಅಸೈಟಿಸ್ ಅಂತ ಅಂದರೆ ಓವರಿ ಸುತ್ತಲೂ ನೀರಿರುತ್ತೆ, ಓವರಿ ಒಳಗಡೆ ಸಿಸ್ಟ್ ಇರಲ್ಲ, ಅದು ಹೊರಭಾಗದಲ್ಲಿ ಸಿಸ್ಟ್ ಇರುತ್ತೆ, ಅಂದರೆ ನೀರಿರುತ್ತೆ, ಇದರಲ್ಲಿ ನೀರು ತುಂಬಿಕೊಳ್ಳುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇದು ಕ್ಯಾನ್ಸರ್ ಸಿಂಪ್ಟಮ್ಸ್ ಇರುತ್ತೆ. ಸಿಸ್ಟ್ ಹಾಗೆ ಬಿಟ್ಟರೆ ತೊಂದರೆ ಆಗುತ್ತಾ? ಸಿಸ್ಟು ಹಾಗೆ ಬಿಟ್ಟರೆ ಏನು ತೊಂದರೆ ಇಲ್ಲ.
ಅದು ಬೆಳೆದೇ ಇದ್ದಾಗ. ಈಗ ಕೆಲವೊಂದು ಸರಿ ಡರ್ಮಾಡ್ ಸಿಸ್ಟ್ ಇರುತ್ತೆ ಅಂದ್ಕೊಳ್ಳಿ, ಚಿಕ್ಕದಿರುತ್ತೆ, ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಬಿಲೋ 4 ಸೆಂಟಿಮೀಟರ್, ಅದರಿಂದ ಏನೂ ತೊಂದರೆ ಆಗಲ್ಲ. ಬಟ್ ಏನು ಮಾಡ್ತೀವಿ ಅಂದರೆ ಅದು ಬಿಟ್ಟರೆ ಹಾಗೆ ಬೆಳೀತಾ ಹೋಗುತ್ತೆ. 5 ವರ್ಷದಲ್ಲಿ 10 ಸೆಂಟಿಮೀಟರ್ ಆಗ್ಬೋದು. ಅದಕ್ಕೇ ದೊಡ್ಡದು ಗಾತ್ರ ಆಗೋದ್ರ ಮುಂಚೆನೇ ಚಿಕ್ಕದಿದ್ದಾಗ ತೆಗೆದರೆ ತುಂಬ ಹೆಲ್ಪ್ ಆಗುತ್ತೆ, ನಿಮಗೂ ಆಗುತ್ತೆ, ಡಾಕ್ಟ್ರಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾವು ತೆಗಿಬೇಕಾದ್ರೆ ಚಿಕ್ಕ ಸೈಜ್ ಇದ್ದರೆ ಈಸಿಯಾಗಿ ತೆಗಿಬೋದು. ಸಿಸ್ಟ್ ನ್ಯಾಚುರಲಿ ಗುಣವಾಗುತ್ತಾ? ಖಂಡಿತವಾಗಿಯೂ ಸಿಂಪಲ್ ಸಿಸ್ಟ್ ಇದ್ದರೆ ನ್ಯಾಚುರಲ್ ಗುಣ ಆಗೇ ಆಗುತ್ತೆ. ಅದಕ್ಕೆ ಯಾವುದೇ ರೀತಿ ಮಾತ್ರೆ ಬೇಕಾಗಿಲ್ಲ. ಸುಮ್ಮನೆ 1 ತಿಂಗಳು ಬಿಟ್ಬಿಡಿ, ನೆಕ್ಸ್ಟ್ ಮಂತ್ ಬಂದಾಗ ತಂತಾನೆ ರಪ್ಚರ್ ಆಗುತ್ತೆ, ಏನು ಮಾತ್ರೆ ಬೇಕಾಗಿಲ್ಲ. ಬಟ್ ಕೆಲವೊಂದು ಸಲ ನ್ಯಾಚುರಲಾಗಿ ಅದು ರಪ್ಚರ್ ಆಗೋದಿಲ್ಲ. ಬಟ್ ಕೆಲವೊಂದು ಸಲ ಏನಂದರೆ 3 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಅದಕ್ಕೆ ರಿಪೀಟ್ ಸ್ಕ್ಯಾನಿಂಗ್ ಮಾಡ್ತೀವಿ. ಆ ರಿಪೀಟ್ ಸ್ಕ್ಯಾನಿಂಗನ್ನು ಮಾಡಿದಾಗ ಖಂಡಿತವಾಗಿ ಕಾಣಿಸಿದ್ರೆ ಇದೆ ಅಂತೀವಿ, ಇಲ್ಲ ಅಂದರೆ ಹೋಗಿಬಿಟ್ರೆ ಏನು ಬೇಡ. ಬಟ್ ಹಾಗೇ ಇದ್ದರೆ ಅದಕ್ಕೆ ನಾವು ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಆಪರೇಷನ್ ಇಲ್ಲದೆ ಸಿಸ್ಟ್ ಗುಣವಾಗುತ್ತಾ? ಖಂಡಿತವಾಗಿಯೂ ಕೆಲವೊಂದು ಸಿಸ್ಟ್ಗೆ ಆಪರೇಷನ್ ಬೇಕಾಗುತ್ತೆ, ಎಲ್ಲ ಸಿಸ್ಟ್ಗೆ ಆಪರೇಷನ್ ಬೇಕಾಗಿಲ್ಲ. ನಾನು ಹೇಳ್ದಂಗೆ ಸಿಂಪಲ್ ಸಿಸ್ಟ್ ಇದ್ದರೆ ಯಾವುದೇ ಬೇಕಾಗಿಲ್ಲ. ಮತ್ತು ಸಿಂಪಲ್ ಪ್ಯಾರೋನ್ ಸಿಸ್ಟ್ ಇದ್ದರೆ ಬೇಕಾಗಿಲ್ಲ. ಹಿಮರಾಜಿಕ್ ಸಿಸ್ಟ್ ಇತ್ತು ಅಂದ್ಕೊಳ್ಳಿ, ಬ್ಲಡ್ ಕ್ಲಾಟ್ ಅಂದರೆ ಒಂದು ಎಗ್ ಹೊಡೆದಾಗ ಕಾರ್ಪಸ್ ಲೂಟಿಯಂ ಸಿಸ್ಟ್ ಅಂತಾರೆ, ಅದು ಹಾಗೆ ಉಳ್ಕೊಂಡ್ರೆ ಅದನ್ನು ಕರ್ಗೋಗುತ್ತೆ. ಕೆಲವೊಂದು ಮಾತ್ರ ಸಿಸ್ಟ್ಗೆ ಮಾತ್ರ ಆಪರೇಷನ್ ಮಾಡಬೇಕಾಗುತ್ತೆ. ಸಿಸ್ಟ್ ಔಷಧಿಯಿಂದ ಶಾಶ್ವತವಾಗಿ ಗುಣವಾಗುತ್ತಾ? ಸಿಸ್ಟ್ ಅನ್ನೋದು ನಿಮ್ಮ ಪೀರಿಯಡ್ ಪ್ರಕಾರ ಬರ್ತಾ ಹೋಗುತ್ತೆ. ಈಗ ಎವ್ರಿ ಮಂತ್ ನಿಮ್ಮ ಪೀರಿಯಡ್ ಇದ್ದಾಗ ಆ ಎಗ್ಗು ಬೆಳೆಯುತ್ತೆ, ಹೊಡೆಯುತ್ತೆ, ಮತ್ತೆ ಹೋಗುತ್ತೆ, ಬೆಳೆಯುತ್ತೆ, ಬರುತ್ತೆ, ಹೋಗುತ್ತೆ ಹಿಂಗೆ. ಬಟ್ ಆ ಸಿಸ್ಟನ್ನು ಖಂಡಿತವಾಗಿ ಗುಣಮುಖವಾಗಿ ಮಾಡೋಕ್ಕೆ ಬರೋದಿಲ್ಲ. ಯಾವಾಗುತ್ತೆ, ನಿಮ್ಮ ಮೊಟ್ಟೆ ನಿಂತೋದ್ರೆ ಅಂದರೆ ಯಾವುದೇ ರೀತಿಯ ಓವರಿ ಆ್ಯಕ್ಟಿವಿಟೀಸ್ ಇರಲ್ಲ, ಆವಾಗ ಗುಣಮುಖವಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಸಿಸ್ಟ್ ಒಂದೊಂದ್ಸರಿ ಬರುತ್ತೆ, ಒಂದ್ಸರಿ ಬರಲ್ಲ. ಇದು ಒಂಥರ ನೇಚರ್ ಇದ್ದಂಗೆ. ಸೂರ್ಯ ಹೇಗೆ ದಿನ ಬರ್ತಾನೋ ಹಾಗೆ ನಮ್ಮ ಹೆಣ್ಮಕ್ಳಲ್ಲಿ ಪ್ರತಿ ಮಂತು ಮುಟ್ಟು ಆಗುತ್ತಲ್ಲ, ಮುಟ್ಟು ಸ್ರಾವ ಆದಾಗೆಲ್ಲ ಅದು ಮೊಟ್ಟೆ ಬೆಳೆಯುತ್ತೆ, ಸಿಸ್ಟ್ ಆಗ್ಬೋದು, ಆಗದೇ ಇರ್ಬೋದು. ಬಟ್ ಅದಕ್ಕೆ ಖಂಡಿತವಾಗಿ ಗುಣಮುಖವಾಗೋಕ್ಕೆ ಸಾಧ್ಯನೇ ಇಲ್ಲ. ಸಿಸ್ಟ್ ಕ್ಯಾನ್ಸರ್ ಥರನ? ಯಾವುದೇ ರೀತಿ ಕ್ಯಾನ್ಸರ್ ಅನ್ನೋದಕ್ಕೆ ಡಾಕ್ಟ್ರ್ ನೋಡಿ ಕನ್ಫರ್ಮ್ ಮಾಡ್ತೀವಿ. ಅಂದರೆ ಸ್ಕ್ಯಾನಿಂಗ್ ಮುಖಾಂತರ, ಬ್ಲಡ್ ಟೆಸ್ಟ್ ಮುಖಾಂತರ, ಡಾಪ್ಲರ್ ಮುಖಾಂತರ, CT MRI ಮಾಡಿ ಅದನ್ನು ನೋಡಿ ಹೇಳ್ತೀವಿ ಇದು ಕ್ಯಾನ್ಸರಸ್ ನಾನ್ ಕ್ಯಾನ್ಸರಸ್. ನಾನ್ ಕ್ಯಾನ್ಸರಸ್ ಇದ್ದಾಗ ಇಲ್ಲೇ ಮಾಡ್ತೀವಿ. ಕ್ಯಾನ್ಸರ್ ಇದ್ದಾಗ ಯಾವ ಸ್ಟೇಜಿಂಗ್ ಇದೆ ಮತ್ತು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ನೋಡಿಕೊಂಡು ಅದಕ್ಕೆ ಓಪನ್ ಮಾಡಬೇಕಾ, ಲ್ಯಾಪ್ರೋಸ್ಕೋಪಿ ಮಾಡಬೇಕಂತ ನೋಡಿ, ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಬೇಕಂತ ನೋಡಿ ಹೇಳ್ತೀವಿ. ಈಗ ಮತ್ತೆ ಬರ್ತಾ ಅಂತ ಕೇಳ್ತಾರೆ ಸಿಸ್ಟ್, ಎಷ್ಟೊಂದು ದಿನ ಸಿಸ್ಟ್ ಬರ್ತಾ ಅಂತ ಕೇಳ್ತಾರೆ. ಇದಕ್ಕೆ ಕಾರಣಗಳಿದೆ. ಸಿಸ್ಟು ಬರ್ಬೋದು, ಬರದೇ ಇರ್ಬೋದು. ಬಟ್ ಬರಬಾರ್ದು ಅಂತಂದರೆ ನಾವು ಸಿಸ್ಟನ್ನು ಕಂಪ್ಲೀಟಾಗಿ ತೆಗೆದಾಗ ಅದರ ಪೊರೆಯನ್ನು ಎಲ್ಲನೂ ಬರ್ನ್ ಮಾಡಿ ನೀಟಾಗಿ ಸೂಚನೆ ಮಾಡಿದಾಗ ಯಾವ ರೀತಿ ಸಿಸ್ಟ್ ಬರೋದಿಲ್ಲ. ಬಟ್ ಕೆಲವೊಂದು ಸಿಸ್ಟ್ ಬರುತ್ತೆ, ಅಂದರೆ ಎಂಡೋಮೆಟ್ರಿಯಲ್ ಸಿಸ್ಟ್ ಇರ್ಬೋದು ಅಥವಾ ಹಿಮರಾಜಿಕ್ ಸಿಸ್ಟ್ ಇರ್ಬೋದು. ಅಂಥ ಸಿಸ್ಟಮ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಪೀರಿಯಡ್ ಇನ್ನೂ ಈಗ 30 ವರ್ಷಕ್ಕೆ ನಿಮ್ಮ ಸರ್ಜರಿ ಆದರೆ ಇನ್ನೂ 45 ವರ್ಷವರೆಗೂ ನಿಮ್ಮ ಪೀರಿಯಡ್ ಆಗ್ತಾ ಇರುತ್ತೆ. ಅವಾಗೇನು ಮಾಡ್ತಂದರೆ ಎಂಡೋಮೆಟ್ರಿಯಲ್ ಸಿಸ್ಟ್ ಬೆಳೀತಾ ಹೋಗುತ್ತೆ ಮತ್ತೆ. ಬಟ್ ನಿಮ್ಗೆ ಏನಂದರೆ ಆ ಫರ್ಟಿಲಿಟಿಯನ್ನು ಒಂದು ಕಂಪ್ಲೀಟ್ ಮಾಡಿದ್ರೆ, ಫ್ಯಾಮಿಲಿ ಅನ್ನು ಕಂಪ್ಲೀಟ್ ಮಾಡಿದ್ರೆ ಆ ಸಿಸ್ಟ್ ಬರೋದು ತುಂಬ ದೂರ ಹೋಗುತ್ತೆ. ಅಂದರೆ ನಿಮಗೆ 45 ವರ್ಷಕ್ಕೆ ಬರ್ಬೋದು. ಅದಕ್ಕೇ ಆ ಸಿಸ್ಟನ್ನು ತೆಗೆದಾಗ ಆದಷ್ಟು ಮಟ್ಟಿಗೆ ಡಾಕ್ಟ್ರಿಗೆ ಅಡ್ವೈಸ್ ಕೇಳಿ, ಎಷ್ಟು ಮಟ್ಟಿಗೆ ನಾವು ವೆಯ್ಟ್ ಮಾಡಬೇಕು, ಯಾವಾಗ ಫರ್ಟಿಲಿಟಿಗೆ ಹೋಗಬೇಕು, ಮತ್ತು ಯಾವಾಗ ಬರುತ್ತೆ ಅಂತ. ಅದನ್ನು ನೀಟಾಗಿ ನಾವು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ.